ನಮ್ ಗಾಡಿ ನಾಮಕರಣ ಆಗೈತೆ. ಒಂದು ಲೇಯರ್ ಹಾಕೊಂಡ್ರೆ ಓಕೆ. ಮಪ್ಪು ಸರ್ದು ಸ್ಟಿಕ್ಕರ್ ಹಾಕೋರೆ, ನಮಸ್ಕಾರ ಕರ್ನಾಟಕ ಅಂತ ಹೇಳ್ಬಿಟ್ಟು. ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾವ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ಕಾರಿಂದ. ಸೊ ನಮ್ ಕಾರ್ಗೊಂದು ಟಿಂಟ್ ಹಾಕ್ಸ್ಬೇಕಾಗಿತ್ತು. ಸೊ ನಾವು ಅಲ್ಲೂ ಹೋಗ್ತಾ ಇದೀರಿ. ಎಲ್ಲಿ ಹೋಗ್ತಾ ಇದೀರಿ ಅಂತ ಹೇಳಿ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಮತ್ತೆ ಇನ್ನೊಂದು, ನಮ್ಮ ಅಮ್ಮಗೆ ಇವಾಗ ಟಿಫನ್ ಕೊಡಕ್ ಹೋಗ್ತಾ ಇದೀನಿ. ಸೊ ಟಿಫನ್ ಕೊಟ್ಟು ಹೋಗ್ಬೇಕು, ಬನ್ನಿ ಹೋಗೋಣ. ಗೈಸ್, ನಮ್ಮಮ್ಮ ಟಿಫನ್ ಕೊಡಕ್ಕೆ ಬಂದೆ. ಓಕೆ, ಬಾಯ್. ಗೈಸ್, ಫಸ್ಟ್ ನಾವು ಮಹೀಂದ್ರ ಶೋರೂಮ್ಗೆ ಹೋಗ್ಬೇಕು. ಯಾಕಂದ್ರೆ ನಮ್ ಫ್ಲೋರ್ ಮ್ಯಾಟ್ಸ್ ಇನ್ನೂ ಬಂದೇ ಇಲ್ಲ ಗೈಸ್. ಫ್ಲೋರ್ ಮ್ಯಾಟ್ಸ್ ಅವತ್ತು ಸ್ಟಾಕ್ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀರಿ. ಸೊ ಇವತ್ತು ಹೋಗಿ ಫ್ಲೋರ್ ಮ್ಯಾಟ್ ಹಾಕ್ಸಿ ಹಂಗೆ ನಾವು ಇದಕ್ಕೆ ಹೋಗ್ಬೇಕು, ಅಲ್ಲಿ ಟಿಂಟ್ ಹಾಕ್ಸಕ್ಕೆ. ಸೊ ಆಲ್ರೆಡಿ ಫುಲ್ ಗಲೀಜಾಗ್ಬಿಟ್ಟೈತೆ ಗೈಸ್ ಕಾರ್. ಇದು ಫ್ಲೋರ್ ಮ್ಯಾಟ್ ಇಲ್ದಿರ ಪರವಾಗಿಲ್ಲ. ಹೋಗಿ ಇವಾಗ ಫ್ಲೋರ್ ಮ್ಯಾಟ್ ಹಾಕ್ಸ್ಕೊಂಡು ಟಿಂಟ್ ಹಾಕ್ಸ್ಬೇಕು, ಹೋಗೋಣ ಬನ್ನಿ. ಗೈಸ್, ಇದು ನೋಡಿ, ಒನ್ ಫಿಂಗರಲ್ಲಿ ನೀವು ಸ್ಟೇರಿಂಗ್ನ ತಿರ್ಸ್ಬೋದು. ನೋಡಿ ಎಷ್ಟು ಸ್ಮೂತ್ ಐತೆ. ಗೈಸ್, ಇವಾಗ ನಾವು ಶೋರೂಮ್ಗೆ ಬಂದಿದ್ದೀರಿ. ಶೋರೂಮಲ್ಲಿ ಗ್ಯಾರೇಜಿಗೆ ಬಂದಿದ್ದೀರಿ. ಸೊ ಇವಾಗ ಇಲ್ಲಿ ವ್ಯಾಕ್ಯೂಮ್ ಮಾಡಿ ಮ್ಯಾಟ್ ಹಾಕ್ತಾರೆ, ಆಮೇಲೆ ಟಿಂಟ್ ಹಾಕ್ಸಕ್ಕೆ ಹೋಗ್ಬೇಕು. ಒಂದೇ ಗೈಸ್ ಪ್ರಾಬ್ಲಮ್ ಇರೋದು, ಆಲ್ರೆಡಿ ಇವಾಗ 12 ಗಂಟೆ ಆಗೈತೆ. ಸೊ ಅದಕ್ಕೆ ಟಿಂಟ್ ಹಾಕ್ಸ್ಬೇಕಂದ್ರೆ ಸನ್ಲೈಟ್ ಬೇಕು. ಇವಾಗ ಆಲ್ರೆಡಿ ಮಳೆ ಬರೋ ಥರ ಐತೆ, ಅದೊಂದು ಪ್ರಾಬ್ಲಮ್ಮು. ವೆದರ್ ಒಂದು ಸ್ವಲ್ಪ ಚೆನ್ನಾಗಿದ್ರೆ ಸಾಕು ಅಂತ ಇದ್ದೀರಿ. ಯಾಕಂದ್ರೆ ನಾವು ಚಿಕ್ಕಬಾನ್ವಾರ ತನಕ ಹೋಗ್ಬೇಕು, ತುಂಬಾ ದೂರ ನಾವಿರೋದ್ ಕಡೆಯಿಂದ. ಸೊ ಅದಕ್ಕೆ ಹೆಂಗ್ ನಡೆಯುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಗೈಸ್, ಇವಾಗ ವ್ಯಾಕ್ಯೂಮ್ ಸ್ಟಾರ್ಟ್ ಆಗೈತೆ. ಇಲ್ಲಿ ನೋಡಿ ಎಷ್ಟು ಧೂಳು ಕೂತೈತೆ ನೋಡಿ. ಸೊ ಮ್ಯಾಟ್ಸು ಬಂತು. ಇವಾಗ ಮ್ಯಾಟ್ಸ್ ಹಾಕ್ತಾರೆ. ಅದು ಏನಕ್ಕೆ ವ್ಯಾಕ್ಯೂಮ್ ಮಾಡ್ತಾರೆ ಅಂದ್ರೆ, ಹಂಗೆ ಮ್ಯಾಟ್ ಹಾಕಿದ್ರೆ ಅದು ಗಲೀಜಾಗ್ಬಿಡುತ್ತೆ, ಪ್ರಾಪರಾಗಿ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಏನೇನೈತೋ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಮ್ಯಾಟ್ ಹಾಕ್ತಾರೆ. ನೋಡಿ, ಮ್ಯಾಟ್ ಇಲ್ದಿರೋ ಎಷ್ಟು ಧೂಳು ಬರುತ್ತೆ. ಸೊ ಮ್ಯಾಟ್ ಹಾಕಿದ್ರೆ ಒಂದು ಪ್ರೊಟೆಕ್ಷನ್ ಥರ. ಸೊ ಆಲ್ರೆಡಿ ಎಲ್ಲ ಗಾಡಿಗೂ ಬರುತ್ತೆ. ನಮ್ಮ ಗಾಡಿ ಬುಕ್ ಮಾಡುವಾಗ ನಮ್ಮ ಹತ್ರ ಸ್ಟಾಕ್ ಇದ್ದಿಲ್ಲ, ಅದಕ್ಕೆ ಫೈನಲಿ ಮ್ಯಾಟ್ ಹಾಕಿದ್ರು. ಮ್ಯಾಟ್ ಹಾಕ್ಮೇಲೆ ಇದೊಂದು ಪೇಪರ್ ಹಾಕೋರೆ, ನೋಡ್ಬೋದು. ಸೊ ಇದು ಮ್ಯಾಟ್ ಹಾಕೋರೆ. ಸೊ ಇಲ್ಲಿದ್ದ ಕೆಲಸ ಮುಗೀತು. ಇವಾಗ ನಾವು ಟಿಂಟ್ ಹಾಕ್ಸೋಕೆ ಹೋಗ್ಬೇಕು, ಬನ್ನಿ ಹೋಗೋಣ. ಗೈಸ್, ಫೈನಲಿ ನಾವು ಕಾರ್ ಸ್ಟಾಪಿಗೆ ಬಂದಿದ್ದೀರಿ. ನಮ್ಮ ಕಾರ್ ಒಳಗಡೆ ಐತೆ. ಸೊ ಇದೇ ಗ್ಯಾರೇಜು. ಒಳಗಡೆ ನೋಡಿ ಗೈಸ್, ಅಲ್ಲಿ ಸಕ್ಕತ್ತಾಗೈತೆ. ಸ್ಟೀರಿಂಗು, ಅಲಾಯ್ಸು. ಗೈಸ್, ಇವ್ರದ್ದು ಓನರ್ದು ಕಾರ್ ನೋಡಿ, ಪೋಲೋನ ಹೆಂಗ್ ಮಾಡಿಫೈ ಮಾಡೋರು ನೋಡಿ. ಇದ್ರ ಸ್ಪಾಯ್ಲರ್ ನೋಡಿ ಗೈಸ್, ಎಷ್ಟು ದೊಡ್ಡದೈತೆ. ಎಕ್ಸಾಸ್ಟ್ ನೋಡಿ. ಮತ್ತೆ ಫ್ರಂಟ್ ಅಲ್ಲಿ ನೋಡಿ ಗೈಸ್, ಎಕ್ಸಾಸ್ಟ್. ಇಲ್ಲಿ ಫ್ಲೇಮ್ಸ್ ಬರುತ್ತಲ್ಲ, ಇಲ್ಲಿ ನಮ್ಮ ಅಪ್ಪು ಸರ್ದು ಸ್ಟಿಕ್ಕರ್ ಹಾಕೋರೆ, ನಮಸ್ಕಾರ ಕರ್ನಾಟಕ ಅಂತ ಹೇಳ್ಬಿಟ್ಟು. ಸೊ ಇದು ಸಕ್ಕತ್ತಾಗಿ ಮಾಡೋರೆ. ಗಾಡಿ ಅಂತೂ ಫುಲ್ ಟೋಟಲಿ ಸೂಪರ್. ಗೈಸ್, ಇವಾಗ ನಮ್ದು ಪ್ರಿಂಟಿಂಗ್ ಸ್ಟಾರ್ಟ್ ಆಗೈತೆ. ಸೊ ಇವಾಗ ಸ್ಟಾರ್ಟ್ ಮಾಡೋರೆ ರ್ಯಾಪ್ ಮಾಡಕ್ಕೆ. ನೋಡಿ, ಹಾಕ್ತವ್ರು ಒಂದು ಲೇಯರ್ ಹಾಕ್ತವ್ರು ಗೈಸ್. ಟಿಂಟ್ ಮಾಡ್ತಾರಲ್ವಾ, ಸೊ ಟಿಂಟಿಂಗ್ ನಡೀತೈತೆ. ಅದಕ್ಕೆ ಒಂದು ಪ್ರಾಸೆಸ್ ಐತೆ ಗೈಸ್. ಇಷ್ಟು % ಅಂತಾನೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಾವು ಹಾಕ್ತಾ ಇರೋದು 50%, 100ಅಲ್ಲಿ. ಸೊ 100%ಅಲ್ಲಿ 50% ನಾವು ಟಿಂಟ್ ಮಾಡ್ತಾ ಇರೋದು. ಈ ಸೈಡು ಆ ಸೈಡ್ ಹಾಕುವಾಗ ಡಾರ್ಕ್ ಆಗುತ್ತೆ. ಅದನ್ನ ಲಾಸ್ಟಲ್ಲಿ ತೋರಿಸ್ತೀನಿ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ಫೈನಲಿ ಟಿಂಟಿಂಗ್ ಆಗೈತೆ. ಇವಾಗ ನಾನು ತೋರಿಸ್ತೀನಿ ಔಟ್ಪುಟ್ ಹೆಂಗ್ ಬಂದೈತೆ ಅಂತ ಹೇಳ್ಬಿಟ್ಟು, ನೋಡ್ಬೋದು. ಸೊ ಗ್ಲಾಸಿಗೆ ಫ್ರಂಟಲ್ಲಿ ಮಾಡಲಿಲ್ಲ, ಸೊ ಸೈಡ್ ಗ್ಲಾಸು ಆ ಸೈಡು ಮತ್ತೆ ಬ್ಯಾಕ್ ಗ್ಲಾಸಿಗೆ ಮಾಡಿರೋದು. ಗಾಯ್ಸ್, ಇವಾಗ ನಾವು ಪ್ರಿಂಟಿಂಗ್ ಅಂಗಡಿ ಹತ್ರ ಬಂದಿದ್ದೀರಿ. ಸೊ ವಿಷಯ ಏನಂದ್ರೆ, ನಾವು ಗಾಡಿಗೆ ಒಂದು ಹೆಸರು ಇಟ್ಟಿದ್ದೀರಿ. ಆ ಹೆಸರು ಏನಂತ ಹೇಳ್ಬಿಟ್ಟು ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಅದಕ್ಕೆ ಆ ಹೆಸರನ್ನ ಪ್ರಿಂಟ್ ಮಾಡ್ತವ್ರೆ. ಸೊ ಅಮ್ಮ ಅದೆಲ್ಲ ಇಲ್ಲೇ ಅವ್ರೆ. ಸೊ ಆ ಹೆಸರನ್ನ ಫ್ರಂಟ್ ಅಲ್ಲಿ ಒಂದು ಹಾಕ್ತಿರಿ, ಇನ್ನೊಂದು ಚಿಕ್ಕದು ಒಂದು ಬ್ಯಾಕ್ ಅಲ್ಲಿ ಹಾಕ್ತಿರಿ. ಅದೇನಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ.
ಗೈಸ್ ಇದೇ ಅಂಗಡಿಗೆ ಬಂದಿದ್ದು ಕಲರ್ಸ್ ರಾಪ್ ಅಂತ ಹೇಳ್ಬಿಟ್ಟು ರೇವಾ ಸರ್ಕಲ್ ಹತ್ರ ಬರುತ್ತೆ. ಸೊ ಬಂದು ರ್ಯಾಪ್ ಮಾಡಿಸ್ಬೇಕು ಏನಾದರೂ ಮಾಡ್ಬೇಕಂದ್ರೆ ಇಲ್ಲಿಗೆ ಬರ್ಬೋದು. ಅವ್ರ ನಂಬರ್ ಇಲ್ಲಿದೆ. ಅವ್ರ ಪಾಪ ಅವ್ರು ಕ್ಲೋಸ್ ಮಾಡ್ತಾ ಇದ್ರು, ನಮಗೋಸ್ಕರ ತೆಗೆದ್ರು. ಲಾಸ್ಟ್ ಮೂಮೆಂಟಲ್ಲಿ ಬಂದು ನಾವು ಸರ್ ಇಲ್ಲ ನಾವು ಊರಿಗೆ ಹೋಗ್ತಾ ಇದೀರಿ ಮಾಡಿಕೊಟ್ಬಿಡಿ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಹೆಲ್ಪ್ ಮಾಡಿದ್ದೆ. ಇಟ್ಸ್ ಫೈನಲಿ ಇದೆ ನಮ್ಮ ಗಾಡಿ ಹೆಸರು ರಾವಣ ಅಂತ. ಸೊ ಇದನ್ನ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಹೆಂಗೆ ಅಂತ ಹೇಳ್ಬಿಟ್ಟು. ಇವಾಗ ಇನ್ನೂ ವರ್ಕ್ ಮಾಡ್ತಾನೆ ಅವ್ರೆ, ಹಿಂದೆ ಕಡೆನೂ ಹಾಕ್ಬೇಕು. ಸೊ ಆಲ್ರೆಡಿ ಲೇಟ್ ಆಗ್ಬಿಟ್ಟೈತೆ ಸರ್ಗೆ, ಆದರೆ ಮಾಡ್ಕೊಡ್ತೀನಿ ಅಂದವ್ರೆ. ನೋಡೋಣ ಇನ್ನು ಹಿಂದೆ ಕಡೆದು ಹಾಕ್ಬೇಕಂದ್ರೆ ಹಿಂದೆದು ಇನ್ನೊಂದು ಸ್ಟಿಕ್ಕರ್ ಬರುತ್ತೆ MJS ಅಂತ ಹೇಳ್ಬಿಟ್ಟು, ಅದು ಏನಂತ ಹೇಳ್ಬಿಟ್ಟು ನಾನು ಬ್ಲಾಗಲ್ಲಿ ತಿಳಿಸ್ತೀನಿ. ಗಾಯ್ಸ್ ನನ್ನೇ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಫುಲ್ ಮಳೆ ಬೀಳ್ತಾಯಿತ್ತು. ಔಟ್ಪುಟ್ ಏನಂತ ಹೇಳ್ಬಿಟ್ಟು ಬನ್ನಿ ತೋರಿಸ್ತೀನಿ. ಗಾಯ್ಸ್ ಇದೇ ನಮ್ಮ ಗಾಡಿ ಹೆಸರು ರಾವಣ ಅಂತ ಹೇಳ್ಬಿಟ್ಟು. ನಮ್ಮ ಗಾಡಿ ನಾಮಕರಣ ಆಗೈತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈಗ ಈ ಹೆಸರು ಈ ಗಾಡಿಗೆ. ಸೊ ಇದಕ್ಕೆ ಸೂಟ್ ಆಗೋ ಥರ ನಾವು ಈ ಗಾಡಿಗೆ ಹೆಸರು ಇಟ್ಟಿದ್ರಿ. ಸೊ ಈ ಗಾಡಿನ ಇನ್ನು ರಾವಣ ಅಂತ ಕರೆಯೋದು. ಇಲ್ಲಿ ನೋಡಿ ನನ್ನ ಬೈಕು ಮೈ BMW. ಸೊ ಹಿಂದೆ ಕಡೆನೂ ಒಂದು ಹೆಸರು ಇಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಇದೇ ನಮ್ಮ ಗಾಡಿದು ಹಿಂದೆ ಕಡೆ ಇರೋದು ಸ್ಟಿಕ್ಕರು MJS ಅಂತ ಹೇಳ್ಬಿಟ್ಟು ನೀವು ನೋಡ್ತಿರ್ಬೋದು. MJS ಮತ್ತು ಫ್ಲೂಟು. ಸೊ ಇದೇನಂದರೆ ನಂದು ಇನ್ಷಲು ಮತ್ತು ನಮ್ಮ ಅಪ್ಪ ಇನ್ಷಲು MJS ಅಂತ. ಸೊ ನಮಗೆ ಮುಂಚೆ ಕಾರ್ಗಳಲ್ಲೆಲ್ಲ ಇದೇ ಸ್ಟಿಕ್ಕರ್ ಅನಿಸ್ತಾ ಇದ್ದಿದ್ದು MJS ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಅದನ್ನು ಕಮ್ಬ್ಯಾಕ್ ಆಗಿ ನಾವು ಇಷ್ಟು ವರ್ಷ ಆಮೇಲೆ ಗಾಡಿ ತೊಗೊಂಡು ಅದೇ ಸ್ಟಿಕ್ಕರ್ನ ಹೊಡೆದಿದ್ದೀರಿ MJS ಅಂತ ಹೇಳ್ಬಿಟ್ಟು. ಸೊ ಇದೇ ಗೈಸ್ ನಮ್ಮ ಗಾಡಿದು ನಾಮಕರಣ ಆಗೈತೆ ರಾವಣ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.